ತುಮಕೂರು ಜಿಲ್ಲೆ ನೀರಾವರಿಯಲ್ಲಿ ಸುಭಿಕ್ಷವಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಮಾಜಿ ಪ್ರಧಾನಿಗಳು. ಜಿಲ್ಲೆಗೆ ಸುಮಾರು 25 ಟಿಎಂಸಿ ನೀರು ಹರಿಸೋದಕ್ಕೆ ಕಾರಣ ಎಚ್.ಡಿ. ದೇವೇಗೌಡರು ಅಂತ ಹೇಳಿ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿ ಕೋಡಿನಾಗಸಂದ್ರ ಟಿಬಿ ಕ್ರಾಸ್ನಲ್ಲಿ ಸುಮಾರು 1 ಕೋಟಿಗಳಿಗೂ ಮಿಗಿಲಾದ ವೆಚ್ಚದಲ್ಲಿ ವಿನಾಯಕ ಮಾರುತಿ ಸೇವಾ ಟ್ರಸ್ಟ್ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಂದ ನಿರ್ಮಾಣಗೊಂಡಿರುವಂತಹ ನೂತನ ವಿನಾಯಕ ಮಾರುತಿ ದೇವಸ್ಥಾನದ ಲೋಕಾರ್ಪಣಾ ಕಾರ್ಯಕ್ರಮದ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದಂತಹ ಅವರು, ದೇವೇಗೌಡರು ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಂತಹ ವಿಚಾರದಲ್ಲಿ ತೊಂದರೆ ನೀಡಿದ್ರು ಅಂತ ಹೇಳಿ ಸುಳ್ಳು ಅಪಪ್ರಚಾರ ಮಾಡಿದ್ದಾರೆ. ಈ ಜಿಲ್ಲೆಯ ರೈತರ ನೋವು ನಲಿವುಗಳಿಗೆ ನಮ್ಮ ಕುಟುಂಬವು ಎಂದೆಂದೂ ಕಟಿಬದ್ಧವಾಗಿ ನಿಂತಿದೆ ಅಂತ ಹೇಳಿದ್ರು. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಹಾಗೂ ತುರುವೇಕೆರೆ ತಾಲೂಕಿನ ಮಧ್ಯೆ ಒಂದು ಕೈಗಾರಿಕೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಯೋಜನೆ ನನ್ನಲ್ಲಿದೆ. ಇದರಿಂದ ಈ ಭಾಗದ ಸುಮಾರು 20,000 ಯುವಕರಿಗೆ ಉದ್ಯೋಗ ನೀಡಬಹುದಾಗಿದೆ. ಆದ್ರೆ ಈ ರಾಜ್ಯ ಸರ್ಕಾರ ಯಾವುದೇ ಆಸಕ್ತಿಯನ್ನ ತೋರ್ತಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ, ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಚ್ ನಿಂಗಪ್ಪ, ಚಿಕ್ಕನಾಯಕನಹಳ್ಳಿ ಶಾಸಕರಾದಂತಹ ಸುರೇಶ್ ಬಾಬು, ಪಾವಗಡ ಕ್ಷೇತ್ರದ ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ, ಶಿರಾ ಕ್ಷೇತ್ರದ ಮಾಜಿ ಶಾಸಕ ಸತ್ಯನಾರಾಯಣ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಾಗಿದ್ದರು. ಇದು ಬಹುಶಃ ಈ ಒಂದು ಜಿಲ್ಲೆಯಲ್ಲಿ ಹಲವಾರು ಗ್ರಾಮೀಣ ಪ್ರದೇಶದಲ್ಲಿ ದೇವೇಗೌಡರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ, ಅದರಿಂದ ಇವತ್ತು ಈ ರೀತಿಯ ಒಂದು ಪ್ರೀತಿ ವಿಶ್ವಾಸ ನಾವು ಕಾಣ್ತಾ ಇದ್ದೇವೆ. ಬಹಳ ಜನ ದೇವೇಗೌಡರ ಮೇಲೆ ತುಮಕೂರಿಗೆ ನೀರು ಕೊಡ್ತಕ್ಕಂಥದ್ರಲ್ಲಿ ಅನ್ಯಾಯ ಮಾಡ್ಬಿಟ್ರು ಅಂತಾರೆ. ಆದ್ರೆ ಬಹುಶಃ ದೇವೇಗೌಡರಂತವ್ರು ಹಿಂದೆ ಹೋಗಿದ್ರೆ ತುಮಕೂರಿಗೆ ಹೇಮಾವತಿ ನೀರು ಬರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ ಅಂತಕ್ಕಂಥದ್ದನ್ನ ಈ ಧರ್ಮಂತನಿಗೆ, ಆಂಜನೇಯ ಸ್ವಾಮಿಗೆ ಏನ್ ಪೂಜೆ ಸಲ್ಲಿಸಿ ಬಂದಿದ್ದೇನೆ. ಇವತ್ತೇನಾದ್ರೂ ತುಮಕೂರು ಜಿಲ್ಲೆಗೆ 25 ಟಿಎಂಸಿ ನೀರು ದೊರಕ್ತಾ ಇದ್ರೆ ಇವತ್ತು ದೇವೇಗೌಡರು ಕಾರಣ ಅಂತಕ್ಕಂಥದನ್ನ ಯಾರು ಮರೆಯಲ್ಲ. ಆದ್ರೆ ಅವ್ರ ಮೇಲೆ ಹಲವಾರು ಅಪಪ್ರಚಾರಗಳನ್ನು ಕೆಲವರು ಮಾಡೋದು. ಆದ್ರೂ ಸಹ ನೀವು ಆ ಅಪಪ್ರಚಾರಗಳಿಗೆ ಬಲಿಯಾಗಿಲ್ಲ. ತುರುವೇಕೆರೆ ಕ್ಷೇತ್ರ ನಾನು ಪ್ರಥಮವಾಗಿ ನನಗೆ ಪರಿಚಯ ಆಗಿದ್ದು ಯಾವಾಗ ಅಂದ್ರೆ 1994 ದೇವೇಗೌಡರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ತುರುವೇಕೆರೆಗೆ ಪಾದಾರ್ಪಣೆ ಮಾಡ್ತಕ್ಕಂಥ ದಿನ. ಅವತ್ತು ಬಹುಶಃ ಬೆಳಗ್ಗೆ 10 ಗಂಟೆಗೆ ಅವತ್ತು ತುರುವೇಕೆರೆ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಅವತ್ತಿನ ಸಂದರ್ಭದಲ್ಲಿ ನೀವು ಯಾವ ರೀತಿ ದೇವೇಗೌಡರನ್ನ ರಿಸೀವ್ ಮಾಡಿದ್ರಿ ಅದೆಲ್ಲ ಕಣ್ಣು ಮುಂದೆ ಇವತ್ತು ನನಗೆ 94ನೇ ಇಸ್ವಿದು ಇವತ್ತು ಜ್ಞಾಪಕದಲ್ಲಿದೆ ನನಗೆ. ಇನ್ನು ನಾನು ಬಂದಂತ ಸಂದರ್ಭದಲ್ಲಿ ಹಲವಾರು ರೀತಿ ನೀವು ಪೆಟ್ಟುಗಳು ತಿಂದು ಆ ಗುಂಪಿನಲ್ಲಿ ನೂಕುನಲ್ಲಿ ನೀವು ಬಡ ಹಿಂಸೆಯನ್ನು ನೋಡಿದ್ದೇನೆ. ಆ ಹಿಂಸೆಯನ್ನ ಯಾವ ರೀತಿ ನಾನು ಸರಿಪಡಿಸ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಸದಾ ಚಿಂತೆ ಮಾಡೋದು. ಇವತ್ತು ಜನತಾದಳ ಮುಗಿದೇ ಹೋಯ್ತು ಅಂತಕ್ಕಂಥದ್ದು ಬಹಳ ಜನ ಅನ್ಕೊಂಡಿದ್ರು ಕಳೆದ ಚುನಾವಣೆ ಆದ್ಮೇಲೆ 23ರ ಚುನಾವಣೆ ನಂತರ. ಆದ್ರೆ ಒಂದು ಈ ನಾಡಿನ ಜನತೆಯ ವಿಶ್ವಾಸ, ಅದ್ರ ಜೊತೆಗೆ ಭಗವಂತನ ಬಗ್ಗೆ ನಾವು ಇಟ್ಟಿರ್ತಕ್ಕಂಥ ಒಂದು ಗೌರವ, ಒಂದು ಅಭಿಮಾನ, ಭಕ್ತಿ ಏನ್ ಇಟ್ಕೊಂಡಿದ್ದೇವೆ ದೇವೇಗೌಡರ ಕಾಲದಿಂದ, ಆ ಭಗವಂತನ ಅನುಗ್ರಹ ಮತ್ತು ನಿಮ್ ಪ್ರೀತಿ ವಿಶ್ವಾಸ ಜನತಾಳ ಮುಗಿದೋಯ್ತು ಅಂತಿದ್ದಾಗ ಮತ್ತೆ ಮೇಲೆತ್ತಕ್ಕಂಥ ಜನ ನೀವೇ ಇದ್ದೀರಿ ಅಂತಕ್ಕಂಥದ್ದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಏನ್ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ತುಮಕೂರು ಜಿಲ್ಲೆಗೆ ಹೊಂದಾಣಿಕೆ ಆದಂತ ನಿಟ್ಟಿನಲ್ಲಿ ನಮ್ಮ ತುರುವೇಕೆರೆ ಏನಿದೆ ಈ ಭಾಗಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮೊನ್ನೆ ಒಂದು ಸಭೆ ಮಾಡಿದ್ವಿ ನಮ್ಮ ಸರ್ಕಾರದ ಜೊತೆನಲ್ಲಿ, ರಾಜ್ಯ ಸರ್ಕಾರದ ಜೊತೆನಲ್ಲಿ. ನಮ್ಮ ನಾಗಮಂಗಲದ ಬೆಡ್ಡೂರ್ ಕ್ರಾಸ್ ಪಕ್ಕದಲ್ಲಿ ಹಿಂದೆ 1200 ಎಕರೆ ಏನು ಅಕ್ವೈರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು, ನಾವೇನೋ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿದ್ದು, ಆಗ ಸ್ವಲ್ಪ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಂತೇಳಿ ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಇವತ್ತು ಕೇಂದ್ರ ಸರ್ಕಾರದಿಂದ ಸುಮಾರು 20,000 ಮಕ್ಕಳಿಗೆ ಉದ್ಯೋಗವನ್ನು ದೊರಕಿಸ್ತಕ್ಕಂಥ ಒಂದು ಅವಕಾಶ ನನ್ನ ಇಲಾಖೆಯಲ್ಲಿ ಏನೊಂದು ಇತ್ತೀಚೆಗೆ ನಾನು ತೀರ್ಮಾನ ತೆಗೆದುಕೊಂಡಿದ್ದೇನೆ. ಆ ಭಾಗದಲ್ಲಿ ಒಂದು ARI ಅಂತಕ್ಕಂಥ ಸಂಸ್ಥೆಯಿಂದ ಒಂದು ಕಾರ್ಖಾನೆ ಪ್ರಾರಂಭ ಆದ್ರೆ ಸುಮಾರು ಹಲವಾರು ರೀತಿಯಲ್ಲಿ ಒಂದು 500-600 ಎಕರೆ ಬಂದ್ರೆ ಡಿಪ್ಲೊಮಾ ಮಾಡಿದವರು ಮೆಕ್ಯಾನಿಕಲ್ ಇಂಜಿನಿಯರ್ಸ್ಗೆ ನಿಮ್ ಮನೆ ಮುಂದೆನೆ ಕೆಲಸ ಕೊಡ್ಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು
ಬೆಳ್ಳೂರು ಕ್ರಾಸ್ ನಾಗಮಂಗಲ ಮತ್ತು ತುರುವೇಕೆರೆ ಮಧ್ಯದಲ್ಲಿ ಒಂದು ಕಾರ್ಖಾನೆ ತರಬೇಕು ಅಂತಕ್ಕಂಥದಕ್ಕೆ ಈಗಾಗಲೇ ಸರ್ಕಾರದ ಮುಂದೆ ಮನವಿ ಏನ್ ಮಾಡಿದ್ರೆ ಸರ್ಕಾರದಿಂದ ಇನ್ನೂ ನನಗೆ ಸ್ವಲ್ಪ ಸಕಾರಾತ್ಮಕವಾಗಿ ಬಂದಿಲ್ಲ. ಆದ್ರೆ ಒಂದು ನಮ್ಮ ರೈತ ಬಂಧುಗಳಿಗೆ ಹೇಳ್ತಕ್ಕಂಥ, ನಾನು ಎಲ್ಲೂ ಸಹ ತೆಂಗಿನ ಫಲ ಕೊಡ್ತಕ್ಕಂತ ಒಂದು ಹೊಲ ಇರಬಹುದು, ಗದ್ದೆ ಇರಬಹುದು, ನೀರಾವರಿ ಸೌಲಭ್ಯ ಹೇಳಿರೋದು, ಆ ಭೂಮಿಗಳಲ್ಲಿ ರೈತರ ಭೂಮಿನ ತಗೊಂಡು ಕಾರ್ಖಾನೆ ಮಾಡಬೇಕು ಅಂತ ಹೇಳೋವಲ್ಲ ನಾನು. ಯಾವೊಂದು ಮಳೆ ನಂಬ್ಕೊಂಡು ಮಳೆಯಿಂದ ನಿಮಗೆ ಯಾವುದೇ ರೀತಿ ಅನುಕೂಲಗಳಾಗಿದೆ, ಯಾವೊಂದು ಬರಡು ಭೂಮಿ ಇರುತ್ತೆ ಅಂತ ಜಾಗದಲ್ಲಿ ಕಾರ್ಖಾನೆಗಳು ಅಂತಂದ್ರೆ ನಮ್ಮ ಯುವಕರಿಗೆ ಇವತ್ತು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.